ರಾಜ್ಯದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಮತ್ತೊಂದು ಬೆಳವಣಿಗೆ ನಡೆದಿದೆ, ಮಹತ್ವದ ಬೆಳವಣಿಗೆ. ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ. ಪಾರ್ಟಿ ಬೇರೆಯಾದರೂ ಕೂಡ ಸಿದ್ದರಾಮಯ್ಯ ಅವರ ದೋಸ್ತಿ ಬಿಟ್ಟಿಲ್ಲ ರಮೇಶ್ ಜಾರಕಿಹೊಳಿ. ಸುವರ್ಣಸೌಧದ ಕಚೇರಿಯಲ್ಲಿ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಸಿಎಂ ಸ್ಥಾನದ ಬದಲಾವಣೆಯ ಚರ್ಚೆಗಳಾಗ್ತಾ ಇದೆ, ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಈ ಮಧ್ಯೆ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರೋದು ನೈತಿಕ ಬೆಂಬಲ ಸೂಚಿಸುವಂತ ಪ್ರಯತ್ನನಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ತನ್ನ ರಾಜಕೀಯ ಎದುರಾಳಿ ಡಿಕೆ ಶಿವಕುಮಾರ್ ಅವರಿಗೆ ಸಂದೇಶ ನೀಡೋದಕ್ಕೆ ಈ ಭೇಟಿ ನಡೀತಾ. ಸಿದ್ದರಾಮಯ್ಯ ಪರ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಇದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಕೂಡ ನೈತಿಕ ಬೆಂಬಲವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇರೋದು. ರಮೇಶ್ ಜಾರಕಿಹೊಳಿ ನಿನ್ನೆ ಭೇಟಿಯಾಗಿದ್ದಾರೆ. ಸಿಎಂ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ಸುದ್ದಿ ತಿಳಿದ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಸೇರಿ ಕೆಲವರು ಬಂದರು. ರಮೇಶ್ ಜಾರಕಿಹೊಳಿ ಮಾತುಕತೆ ಕೂಡ ನಡೆಸಿದರು. ರಮೇಶ್ ಜಾರಕಿಹೊಳಿ ಅವರು ಸಿಎಂ ಅನ್ನ ಭೇಟಿಯಾಗಿ ಮಾತುಕತೆ ನಡೆಸಿರೋದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಏನು ಈ ಭೇಟಿಯ ಉದ್ದೇಶ ಏನಾಗಿತ್ತು? ಡಿಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ರಾಜಕೀಯವಾಗಿ ಹಾವು ಮುಂಗುಸಿ ತರ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿರೋದು ಚರ್ಚೆಗೆ ಕಾರಣ ಆಗಿದೆ. 10-12 ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಅವರ ಆರೋಗ್ಯ ವಿಚಾರ ಮಾಡಿದ ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಅಷ್ಟು ಮಾತಾಡಿ ಅಷ್ಟು ಮಂದಿ ಅಂತ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾರ, ಅವ್ರಿಗೆ ನಮಗೆ ಧೈರ್ಯ ಹೇಳ್ತಾವ್ರು, ಅವ್ರು ನಮಗೆ ಧೈರ್ಯ ಅದಾರ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿದ್ದು ಮಾತಾಡಿ ಹೊರಟಿದ್ರೆ. ಥ್ಯಾಂಕ್ ಯು. ಇಲ್ಲ ಏನು ವಿಶೇಷ, ನೀವು ವಿಶೇಷ ಯೋಗಕ್ಷೇಮ ಅಷ್ಟ. ಥ್ಯಾಂಕ್ ಯು. ಇನ್ನು ತುಮಕೂರಲ್ಲಿ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಶುರುವಾಗಿದೆ. ಅಂದ್ರೆ ಒಂದು ಕಡೆಯಿಂದ ಪರಮೇಶ್ವರ್ ಸಿಎಂ ಆಗಬೇಕು ಅಂತ, ಮತ್ತೊಂದು ಕಡೆಯಿಂದ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ. ಪರಮೇಶ್ವರ್ ಅವರ ಪರ ಸ್ವಾಮೀಜಿಗಳು, ಡಿಕೆ ಶಿವಕುಮಾರ್ ಪರ ಕುಂಚಟಿಗ ಒಕ್ಕಲಿಗ ಸಮುದಾಯ ಪಟ್ಟು ಹಿಡಿದಿದೆ. ಶಿರಾದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಸ್ವಾಮೀಜಿಗಳು ರ್ಯಾಲಿ ಮಾಡಿದ್ದಾರೆ. ದಲಿತ ಸಿಎಂಗಾಗಿ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಬೇಡಿಕೆ ಇಡಲಾಗಿದೆ. ಶಿರಾನಗರದ ದರ್ಗಾ ಸರ್ಕಲ್ನ ಪ್ರವಾಸಿ ಮಂದಿರದವರೆಗೆ ರ್ಯಾಲಿ ಆಗಿದೆ. ಶಿರಾದ 106 ದಲಿತ ಮುಖಂಡರು, ಮಹಿಳೆಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.